ಹುಲಿ ಥರ ಕ್ರೂರಿ, ಸಿಂಹದ ಥರ ಬಲಿಷ್ಠ, ಅವನ ಬಾಹುಗಳಲ್ಲಿ ಅಗಾಧ ಶಕ್ತಿ. ಅವನನ್ನು ನೋಡಿದರೆ ಶತ್ರುಗಳೇ ಉಸಿರುಗಟ್ಟಿಬಿಡ್ತಿದ್ರು. ಅವನೇ ಮಹಾನ್ ಆವ್ವಾಲ ಅವರ ಮಗ ಖಯಾನ. ಈ ಕತೆ 18ನೇ ಶತಮಾನದ ಹವಾಯಿ ದ್ವೀಪಗಳದ್ದು. ಆ ಸಮಯದಲ್ಲಿ ಅಲ್ಲಿ 4 ದೊಡ್ಡ ಸಾಮ್ರಾಜ್ಯಗಳಿದ್ದವು: ಓವಾ, ಮವಾಯಿ, ಕುವಾಯಿ ಮತ್ತು ಹವಾಯಿ. ಒಂದು ಕಾಲದಲ್ಲಿ ಇವುಗಳೆಲ್ಲ ಒಂದೇ ಆಗಿದ್ವು. ಆದರೆ ರಾಜಕೀಯ ಕುತಂತ್ರ, ಬೇರೆ ಬೇರೆ ದೇವರ ಮೇಲಿನ ನಂಬಿಕೆ ಇವುಗಳೇ ಇವರನ್ನ ವಿಭಜಿಸಿತ್ತು. ಅಂದಿನಿಂದ ಅವರೆಲ್ಲರೂ ನಿರಂತರ ಯುದ್ಧಗಳಲ್ಲಿ ಸಿಲುಕಿಕೊಂಡಿದ್ರು. ಇದಕ್ಕಾಗಿನೇ ಬೇಸತ್ತ ಖಯಾನ ಮವಾಯಿ ಸಾಮ್ರಾಜ್ಯದ ಸೇನಾಪತಿ ಸ್ಥಾನ ಬಿಟ್ಟು ತನ್ನ ಕುಟುಂಬದ ಜೊತೆ ಕುವಾಯಿ ದ್ವೀಪದಲ್ಲಿ ಶಾಂತ ಜೀವನ ಆರಂಭಿಸಿದ್ದ. ಅಲ್ಲಿ ಅವರು ಸಮುದ್ರದ ಮೀನುಗಳನ್ನು ಬೇಟೆಯಾಡಿ ಬದುಕ್ತಾ ಇದ್ರು. ಎಲ್ಲವೂ ಚೆನ್ನಾಗಿಯೇ ಸಾಗ್ತಾ ಇತ್ತು. ಆದರೆ ಈ ನೆಮ್ಮದಿಯ ಬದುಕು ತುಂಬ ದಿನ ಇರಲಿಲ್ಲ. ಯಾಕೆಂದರೆ ಮೊವಾಯಿ ಸಾಮ್ರಾಜ್ಯದ ರಾಜ ಕಾಹೆಕಿಲಿ ಅವರ ಶಾಹಿ ದೂತ ನೇರವಾಗಿ ಖಯಾನ ಇರುವ ದ್ವೀಪಕ್ಕೆ ಬಂದಿದ್ದ. ಕುವಾಯಿ ಸಾಮ್ರಾಜ್ಯದ ರಾಜನಿಗೆ ರಕ್ತಪಾತ ಅಷ್ಟು ಇಷ್ಟವಿರಲಿಲ್ಲ. 3 ವರ್ಷಗಳ ಹಿಂದೆ ಖಯಾನ ಆಶ್ರಯ ಕೇಳಿದಾಗ ಅವನು ಮಾತು ಕೊಟ್ಟಿದ್ದ, ಮಾವಿ ಸಾಮ್ರಾಜ್ಯದಿಂದ ನಿನಗೆ ಏನೂ ಆಗಲ್ಲ ಅಂತ. ಈಗ ಆ ಮಾತನ್ನು ಉಳಿಸೋ ಸಮಯ ಬಂದಿತ್ತು. ದೂತ ಹೇಳ್ದ, ಸಾಧಾರಣವಾಗಿ ಸೇನೆಯ ದ್ರೋಹಿಗಳನ್ನು ಹುಡುಕೋದು, ಕೊಲ್ಲೋದು ಅವರ ನಿಯಮ. ಆದರೆ ಈವರೆಗೂ ಖಯಾನ ಬದುಕಿದ್ದೇಕೆಂದರೆ ರಾಜ ಕಾಹೆಕಿಲಿ. ಈಗ ರಾಜ ಕಾಹೆಕಿಲಿ ಆದೇಶಿಸಿದ್ದಾನೆ, ನಾಳೆ ಸಭೆಗೆ ಹಾಜರಾಗಬೇಕು. ಜೊತೆಗೆ ಬೆದರಿಕೆಯೂ ಕೊಟ್ಟ. ದೂತರ ಮಾತು ಕೇಳಲಿಲ್ಲ ಅಂದರೆ ನಾಲಿಗೆ ಕತ್ತರಿಸಲಾಗ್ತದೆ. ಒಂದು ವೇಳೆ ಓಡಿ ಹೋದರೂ ಬಿಡುವ ಮಾತಿಲ್ಲ. ಈ ಬಾರಿ ಕ್ಷಮೆ ಖಂಡಿತ ಇಲ್ಲ ಅಂತ ಹೇಳಿದ. ಖಯಾನಗೆ 2 ಸಹೋದರರು, ನಮಾಖೆ ಮತ್ತು ನಾ. ಅವನ ಹೆಂಡತಿ ಕುಪೋಹೋಯಿ. ಕುಪೋಹೋಯಿಯ ತಂಗಿ ಹೇಕೆ ನಾ ಜೊತೆ ಮದುವೆಯಾಗಿದ್ಲು. ಮರುದಿನ ಬೆಳಿಗ್ಗೆ ನಾನನ್ನು ಮನೆ ನೋಡಿಕೊಳ್ಳಲು ಬಿಟ್ಟು ಖಯಾನ ಮವಾಯಿ ರಾಜನ ಆಜ್ಞೆ ಪಾಲಿಸಲು ಹೊರಟ. ತೀರಕ್ಕೆ ತಲುಪಿದಾಗಲೇ ಕಾಹೆಕಿಲಿಯ ಮಗ ಅವರಿಗಾಗಿ ಕಾದಿದ್ದ. ಅವನು ಅವರನ್ನ ನೇರವಾಗಿ ರಾಜನ ಬಳಿಗೆ ಕರೆದೊಯ್ದ. ಅಲ್ಲಿ ಸ್ವಾಗತವೇ ದಾಳಿ. ಒಬ್ಬ ಯೋಧ ಮರದ ಬಾಣಗಳಿಂದ ಖಯಾನ ಮೇಲೆ ದಾಳಿ ಮಾಡಿದ. ಓಡಿ ಹೋದ ದ್ರೋಹಿ ಸೇನಾಪತಿಗೆ ಇದಕ್ಕಿಂತ ಅದ್ಭುತ ಸ್ವಾಗತ ಇನ್ನೇನು ಬೇಕು. ಅಲ್ಲಿ ಒಬ್ಬ ಈಟಿಯನ್ನ ಎಸೆಯುವ ಬಲಿಷ್ಠನನ್ನ ರಾಜನ ಕಾವಲುಗಾಗಿ ನಿಲ್ಲಿಸಲಾಗಿತ್ತು. ಅವನ ಈಟಿಗಳಿಂದ ತಪ್ಪಿಸಿಕೊಂಡು ಯಾರೂ ರಾಜನ ಬಳಿಗೆ ಹೋಗಿರಲಿಲ್ಲ ಅಂತೆ. ಅವನು ಖಯಾನಗೆ ಸವಾಲು ಹಾಕಿದ, ಬಾ ಒಂದು ಕೈ ನೋಡೋಣ ಅಂತ. ಖಯಾನ ತನ್ನ ರೆಕ್ಕೆಗಳ ಅಂಗಿಯನ್ನ ಬಿಚ್ಚಿ ಅವನ ದಾಳಿಗಳನ್ನು ತಪ್ಪಿಸಿಕೊಂಡು ಎದುರಾಳಿಯಾಗಿ ನಿಂತು ಭಾರಿ ಹೋರಾಟವನ್ನು ಮಾಡಿದ. ಕೊನೆಯಲ್ಲಿ ಖಯಾನ ಎದುರಾಳಿಯನ್ನ ನೆಲಕ್ಕುರುಳಿಸಿದ. ನಂತರ ರಾಜನ ಮುಂದೆ ಮಂಡಿಯೂರಿ ಕಾಣಿಕೆ ಕೊಟ್ಟ. ರಾಜನು ಖುಷಿಯಾಗಿ ಸ್ವೀಕರಿಸಿ, ಖಯಾನ ಮತ್ತೆ ತನ್ನ ಸೇನಾಪತಿ ಸ್ಥಾನ ವಹಿಸಿಕೋ ಅಂದ. ಆದರೆ ಖಯಾನ ಮೃದುವಾಗಿ ನಿರಾಕರಿಸಿದ. ರಾಜ ನೆನಪಿಸಿದ, ನಿನ್ನ ತಂದೆ ನನ್ನ ಸಂಬಂಧಿ, ಕೊನೆಯ ಉಸಿರಿನವರೆಗೂ ನನಗೆ ಸೇವೆ ಮಾಡಿದ್ರು. ಅದೇ ಹೋರಾಟದ ಜ್ವಾಲೆ ನಿನ್ನಲ್ಲೂ ಇದೆ. ಆದರೆ ನೀನು ನನ್ನನ್ನ ಮಧ್ಯದಲ್ಲಿ ಬಿಟ್ಟು ಹೋದೆಯಲ್ಲ ಅಂದ. ಖಯಾನಗೆ ಸಭೆಗೆ ಹಾಜರಾಗುವಂತೆ ಸೂಚಿಸಲಾಯಿತು. ಸಭೆ ನಡೀತು. ಅಲ್ಲಿ ಖಯಾನ ಕೇಳಿದ, ನನ್ನನ್ನ ಕರೆದ ಕಾರಣವೇನು ಅಂತ. ಸತ್ಯ ತಿಳಿದು ಬಂತು. ದೊಡ್ಡ ಅಪಾಯ ಕಾದಿತ್ತು. ಗುಪ್ತಚರರು ವರದಿ ಮಾಡಿದ್ರು, ಓವಾ ಸಾಮ್ರಾಜ್ಯದ ಯುವರಾಜ ಹಹಾನ ಮವಾಯಿ ಮೇಲೆ ದಾಳಿ ಮಾಡುವ ಯೋಜನೆ ಮಾಡುತ್ತಿದ್ದಾನೆ. ಅವನ ಸೇನೆ ಮವಾಯಿಗಿಂತ 2 ಪಟ್ಟು ದೊಡ್ಡದು. ಮಾವಿ ಸಾಮ್ರಾಜ್ಯದ ಭವಿಷ್ಯವಾಣಿಗರು ಕೂಡ ಅದನ್ನೇ ಹೇಳಿದ್ರು. ಮಾವಿ ಜನರು ಓವಾ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ದಾಸರಾಗ್ತಾರೆ ಅಂತ. ಇಷ್ಟಕ್ಕೆ ಖಯಾನ ಸೋದರ ನಮಾಖೆ ಕಳವಳದಿಂದ ಕೇಳಿದ, ಆದ್ರೆ ಹಹಾನ ಏಕೆ ದಾಳಿ ಮಾಡ್ತಾನೆ? ಅವನು ಯಾವಾಗಲೂ ಕಾಹೆಕಿಲಿಗೆ ನಿಷ್ಠೆಯಿಂದ ಇರ್ತಿದ್ದ ಅಲ್ವಾ? ಅವನು ರಾಜ ಕಾಹೆಕಿಲಿಯ ಅಭಿಮಾನಿ. ಆಗ ಕಾಹೆಕಿಲಿಯ ಮಗ ಪ್ರಿನ್ಸ್ ಕುಪುಲೆ ಹೇಳಿದ, ಒವಾಹು ಸಾಮ್ರಾಜ್ಯದ ಮುಖ್ಯ ಪುರೋಹಿತ ತುಂಬಾ ಅಪಾಯಕಾರಿ. ಅವನೇ ಯುವರಾಜನ ತಲೆಗೆ ವಿಷದ ಮಾತುಗಳನ್ನ ತುಂಬಿಸಿದ್ದಾನೆ ಅಂದ. ಆದ್ರೆ ಖಯಾನ ಈಗಾಗಲೇ ರಕ್ತಪಾತದಿಂದ ದೂರವಾಗಿದ್ದ. ಈ ಯುದ್ಧಕ್ಕೆ ಕೈ ಜೋಡಿಸಲು ಅವನು ಸಮ್ಮತಿಸಿರಲಿಲ್ಲ. ಆದರೂ ರಾಜ ಅವನಿಗೆ ಈ ರಾತ್ರಿ ಇಲ್ಲೇ ಉಳಿದುಕೊಳ್ಳಿ, ವಿಚಾರ ಮಾಡಿ ಯೋಚಿಸಿ ಅಂತ ಸಮಯ ಕೊಟ್ಟ. ಈ ವಿಷಯದಲ್ಲಿ 3 ಸಹೋದರರ ನಡುವೆ ಗಲಾಟೆಯೂ ಆಯಿತು. ಯಾಕೆಂದ್ರೆ ಅವರು ಮೊದಲು ಕೂಡ ಕಾಹೆಕಿಲಿಯ ಸೇನೆಯನ್ನ ಬಿಟ್ಟು ಅವನ ವಿರುದ್ಧ ನಿಂತಿದ್ರು. ಈ ಬಾರಿ ರಾಜನು ಅವರನ್ನ ಜೀವಂತ ಬಿಟ್ರೆ ಅದು ದೊಡ್ಡ ಆಶ್ಚರ್ಯವೇ. ಖಯಾನ ಸ್ಪಷ್ಟವಾಗಿ ಹೇಳಿಬಿಟ್ಟ, ಈ ದಾರಿ ತಪ್ಪಿದ ರಾಜನಿಗಾಗಿ ನಾನು ಮತ್ತೊಮ್ಮೆ ಯುದ್ಧ ಮಾಡುವುದಿಲ್ಲ. ಸಾವಿರಾರು ನಿರಪರಾಧಿಗಳ ಸಾವಿಗೆ ಕಾರಣನಾದವನಿಗಾಗಿ ಎಂದಿಗೂ ಯುದ್ಧ ಮಾಡಲ್ಲ. ನಾಳೆ ಬೆಳಿಗ್ಗೆನೆ ನಾವು ಹಿಂತಿರುಗಿ ಕುವಾಯಿಗೆ ಹೋಗುತ್ತೇವೆ ಅಂದ. ಬೆಳಿಗ್ಗೆ ಖಯಾನ ಎದ್ದಾಗ ರಾಜ ಕಾಹೆಕಿಲಿ ಸ್ವತಃ ಅವನನ್ನ ಭೇಟಿಯಾಗಲು ಬಂದಿದ್ದ. ಅದು ಕೂಡ ಒಬ್ಬನೇ. ಅವನಿಗೆ ಖಯಾನ ಬಗ್ಗೆ ಭಯ ಇರಲಿಲ್ಲ. ಯಾಕೆಂದ್ರೆ ಅವನು ತಮ್ಮದೇ ಕುಲದ ಮಗ. ರಾಜ ಖಯಾನನನ್ನ ಅವನ ತಂದೆಯ ಎಲುಬುಗಳ ಸಮಾಧಿಗೆ ಕರೆದೊಯ್ದ. ಖಯಾನ ತಂದೆಯನ್ನ ಒವಾಹು ಯೋಧರು ಅವಮಾನಿಸಿದ್ರು. ಇದನ್ನು ಕಂಡು ಖಯಾನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಿಜ ಹೇಳಬೇಕೆಂದ್ರೆ ಒವಾಹು ಪುರೋಹಿತ ಬಲಿ ಕೊಡೋದಕ್ಕೆ ಒಂದು ಶತ್ರು ಮುಖ್ಯನ ಎಲುಬುಗಳನ್ನ ಕೇಳಿದ್ದ.
ಕಾಹೆಕಿಲಿಯ ಸೈನಿಕರು ತಡೆಯಲು ಪ್ರಯತ್ನಿಸಿದ್ರು, ಆದ್ರೆ ಆಗಾಗಲೇ ಸಮಯ ಮೀರಿತು. ಆ ಎಲುಬುಗಳನ್ನ ಅವಮಾನ ಮಾಡಲಾಗಿತ್ತು. ಅಲ್ಲಿ ರಾಜ ಒಂದು ಪ್ರಾಚೀನ ಭವಿಷ್ಯವಾಣಿಯ ವಿಷಯವನ್ನು ನೆನಪಿಸಿದ. ಆಕಾಶದಲ್ಲಿ ರೆಕ್ಕೆಗಳಿರುವ ಚೋಗ ಹೊದ್ದ ತಾರೆ ಒಮ್ಮೆ ಕಾಣಿಸಿಕೊಳ್ಳುತ್ತದೆ. ಆ ತಾರೆ ಒಂದು ಮಹಾನ್ ರಾಜನ ಉದಯದ ಸಂಕೇತ. ಅವನೇ 4 ಸಾಮ್ರಾಜ್ಯಗಳನ್ನ ಒಂದಾಗಿಸ್ತಾನೆ ಅಂತ. ತಲತಲಮಾರುಗಳಿಂದ ಅವರು ಆ ತಾರೆಯ ನಿರೀಕ್ಷೆಯಲ್ಲಿ ಕಾಯುತ್ತಿದ್ರು. ಕೊನೆಗೂ ಆ ತಾರೆ ಕಂಡಿತ್ತು. ಅದೇ ದಿನವೇ ಖಯಾನ ಹುಟ್ಟಿದ್ದ. ಆದರೆ ಇಷ್ಟು ವರ್ಷಗಳಲ್ಲಿ ಅಂತಹ ರಾಜರ್ಯಾರೂ ಬಂದಿರಲಿಲ್ಲ. ಈಗ ಕಾಹೆಕಿಲಿಗೆ ತೋಚಿದ್ದು ಅದೇ ಖಯಾನ. ರೆಕ್ಕೆಗಳಿರುವ ಚೋಗ ಹೊದ್ದ ತಾರೆ ಅವನೇ, ಮತ್ತು ನಾನು ಕಾಹೆಕಿಲಿ, ಎಲ್ಲ ಸಾಮ್ರಾಜ್ಯಗಳನ್ನು ಒಂದಾಗಿಸುವ ರಾಜ. ಆ ದಿನ ಖಯಾನ ಮತ್ತು ಅವನ ಸಹೋದರರು ತಮ್ಮ ತಂದೆಯ ಎಲುಬುಗಳಿಗೆ ಅಂತ್ಯಕ್ರಿಯೆ ಮಾಡಿ ಪ್ರತಿಜ್ಞೆ ಕೈಗೊಂಡ್ರು. ಆ ಪುರೋಹಿತನು ಈ ಅವಮಾನಕ್ಕೆ ಬೆಲೆ ಕೊಡಲೇಬೇಕು ಅಂತ. ಖಯಾನ ತನ್ನ ತಲೆಗೆ ಕೆಲಸ ಕೊಟ್ಟ. ಕಡಿಮೆ ರಕ್ತಪಾತದಲ್ಲಿಯೇ ಓವಾಹುವನ್ನ ಗೆಲ್ಲುವ ಯೋಜನೆ ಹೀಗಿತ್ತು. ರಾಜನು ತನ್ನ ಸೇನೆಯನ್ನ ತೀರದ ಹತ್ತಿರಕ್ಕೆ ಕರೆದೊಯ್ಯಬೇಕು. ಆಗ ಓವಾಹು ಸೇನೆ ಭಯಪಟ್ಟು ತೀರವನ್ನ ಕಾಪಾಡೋದಕ್ಕೆ ಬರ್ತದೆ, ಆದ್ರೆ ದಾಳಿ ಮಾಡಬಾರ್ದು. ಇದರ ಮಧ್ಯೆ ಖಯಾನ ಪೂರ್ವದ ಕೋಟೆಗೆ ದಾಳಿ ಮಾಡಿ ಪುರೋಹಿತನನ್ನ ಸೆರೆ ಹಿಡಿತಾನೆ. ದೇವಸ್ಥಾನ ಇವರ ಸೆರೆಯಾದ ಕೂಡಲೇ ಯುವರಾಜನು ಕೂಡ ಶರಣಾಗ್ತಾನೆ. ಇದೇ ಸಿಂಪಲ್ ಅಂಡ್ ಸ್ಮಾರ್ಟ್ ಖಯಾನ ಪ್ಲಾನ್. ಯುದ್ಧ ಶುರುವಾಯಿತು. ಖಯಾನ ಪಡೆ ಪೂರ್ವದ ಕೋಟೆಯ ಮೇಲೆ ದಾಳಿ ಮಾಡ್ತು. ಎದುರಿನಿಂದಲೂ ಯೋಧರು ಬಂದರು. ಸಮುದ್ರ ತೀರ ಕ್ಷಣಾರ್ಧದಲ್ಲಿ ಯುದ್ಧ ರಣರಂಗವಾಗಿ ಮಾರ್ಪಟ್ಟಿತ್ತು. ಈಟಿಗಳ ಮಳೆ, ಗುಲೇಲ್ಗಳಿಂದ ದಾಳಿ, ರಕ್ತಸಿಕ್ತ ಹೋರಾಟ. ಕೊನೆಗೆ ಖಯಾನ ಪಡೆ ತೀರವನ್ನ ವಶಪಡಿಸಿಕೊಂಡಿತ್ತು. ಇದೀಗ ಪುರೋಹಿತನನ್ನ ಹಿಡಿಯಬೇಕಿತ್ತು. ಆದರೆ ದೇವಸ್ಥಾನದ ದಾರಿಯಲ್ಲಿ ದಟ್ಟ ಕಾಡು. ಅಲ್ಲಿ ಶತ್ರುಗಳು ಹುಲ್ಲಿನೊಳಗೆ ಅಡಗಿ ಕುಳಿತಿದ್ರು. ಏಕಾಏಕಿ ಇವರ ಮೇಲೆ ದಾಳಿ ಮಾಡಿದ್ರು. ಅವರನ್ನು ಕೂಡ ನಿಗ್ರಹಿಸಲಾಯಿತು. ಮರಗಳ ಮೇಲೂ ಯೋಧರು ಹೊಂಚು ಹಾಕಿ ಕುಳಿತಿದ್ರು. ಒಬ್ಬೊಬ್ಬರನ್ನು ಕೂಡ ಕೆಡವಲಾಯಿತು. ಅಲ್ಲಿ ಹುಲ್ಲಿನೊಳಗೆ ಒಬ್ಬ ಹೆಂಗಸು ತನ್ನ ಮಕ್ಕಳ ಜೊತೆ ಅಡಗಿಕೊಂಡಿದ್ಲು. ಖಯಾನ ಅವರನ್ನ ಬಿಟ್ಟು ಬಿಟ್ಟ. ಯಾಕೆಂದ್ರೆ ಅವನು ನಿರಪರಾಧಿಗಳ ಮೇಲೆ ಯಾವತ್ತೂ ಕೈ ಹಾಕೋದಿಲ್ಲ. ಆದರೆ ನಮಕಿಗೆ ಅವರ ಕೈಯಲ್ಲಿದ್ದ ಮರದ ಈಟಿ ಕಣ್ಣಿಗೆ ಬಿತ್ತು. ಅದು ಯುದ್ಧಾಸ್ತ್ರವೇ ಅಲ್ಲ, ಹೊಲ ಅಗೆಯುವ ಸಾಧನ. ಅವರೆಲ್ಲ ಯೋಧರೇ ಅಲ್ಲ, ರೈತರು. ಈ ಸತ್ಯ ಅರಿತಾಗಲೆಲ್ಲ ತಡವಾಗಿ ಬಿಟ್ಟಿತ್ತು. ಇನ್ನೊಂದು ಕಡೆ ರಾಜ ತನ್ನ ಯಶಸ್ಸಿನ ಮದದಲ್ಲಿ ತೀರಕ್ಕೆ ಬಂದ ಕೂಡಲೇ ಒಂದು ಮಗುವನ್ನ ಕೊಂದ. ಇಂತಹ ಮೂರ್ಖತನಕ್ಕೆ ಖಯಾನ ಅವನ ಸೇನೆಯನ್ನ ಬಿಟ್ಟಿದ್ದ. ಇಷ್ಟೇ ಅಲ್ಲ, ರಾಜನು ದೇವಸ್ಥಾನದ ಎಲ್ಲ ಜನರನ್ನ ಕೊಲ್ಲಲು ಆದೇಶಿಸಿದ. ಆದರೆ ಅದು ಅಭಯದ ದೇವಸ್ಥಾನ. ಅಲ್ಲಿ ಯೋಧರೇ ಇರಲಿಲ್ಲ, ಶರಣಾರ್ಥಿಗಳಿದ್ರು. ಖಯಾನ ಅಲ್ಲಿ ತಲುಪುವಷ್ಟರಲ್ಲಿ ಎಲ್ಲೆಡೆ ಶವಗಳೇ. ಯುವರಾಜ ಹಹಾನ ಈಗಾಗಲೇ ಅವರ ಕೈಗೆ ಸಿಕ್ಕಿಬಿದ್ದಿದ್ದ. ಸಾಯುವ ಮುಂಚೆ ಅವನು ಕೇಳಿದ, ನಾನು ನಿಮ್ಮಂತೆ ಮಹಾನ್ ರಾಜನಾಗಬೇಕೆಂದು ಕನಸು ಕಂಡಿದ್ದೆ. ನಿಷ್ಠೆಯಿಂದ ಬಾಳುವ ಪ್ರತಿಜ್ಞೆಯನ್ನು ಕೂಡ ಕೈಗೊಂಡಿದ್ದೆ. ಹೀಗಿದ್ದಾಗ ನೀವು ನನ್ನ ರಾಜ್ಯದ ಮೇಲೆ ಏಕೆ ದಾಳಿ ಮಾಡಿದ್ರಿ? ಆದರೆ ಕಾಹೆಕಿಲಿ ಉತ್ತರ ಕೊಡುವ ಬದಲು ಅವನನ್ನ ಕೊಂದೇ ಬಿಟ್ಟ. ಖಯಾನ ಮತ್ತೊಮ್ಮೆ ದೊಡ್ಡ ತಪ್ಪಿಗೆ ಸಾಕ್ಷಿಯಾಗಿ ಬಿಟ್ಟ. ರಾಜನು ತನ್ನ ಮಗ ಕುಪೆಲೆಗೂ ಸುಳ್ಳು ಹೇಳಿದ್ದ. ಓವ ದಾಳಿ ಮಾಡುವುದಿಲ್ಲ ಎಂಬುದು ನಿಜವಾಗಿತ್ತು. ತನ್ನ ತಂದೆಯ ಎಲುಬು ಅವಮಾನವಾಗಿದೆ ಎಂಬುದು ದೊಡ್ಡ ಸುಳ್ಳು. ಅದೇ ರಾತ್ರಿ ಖಯಾನ ಪ್ರತಿಜ್ಞೆ ಕೈಗೊಂಡ. ಇನ್ನು ಮುಂದೆ ನಾನು ಕಾಹೆಕಿಲಿಯ ಸೇನೆಯನ್ನ ಎಂದಿಗೂ ಮುನ್ನಡೆಸುವುದಿಲ್ಲ, ಜೀವ ಹೋದರೂ ಸರಿ ಅಂತ. ಈಗ ಅವನ ಮನಸ್ಸಿನಲ್ಲಿರೋದು ಒಂದೇ, ತನ್ನ ಕುಟುಂಬದ ಜೊತೆ ಅಲ್ಲಿಂದ ತಪ್ಪಿಸಿಕೊಳ್ಳಬೇಕು. ಆದರೆ ಅವರ ಮೇಲೆ ಕಟ್ಟುನಿಟ್ಟಿನ ನಿಗಾ ಇತ್ತು. ಇತ್ತ ರಾಜ ಕಾಹೆಕಿಲಿಯ ತಂಗಿ ಬೇರೆ ತೀರದಲ್ಲಿ ಮವಾಯಿ ಕಪೋತಟದಲ್ಲಿ ಒಂಟಿಯಾಗಿ ವಾಸಿಸ್ತಾ ಇದ್ಲು. ಕಾರಣ ತುಂಬಾ ದೊಡ್ಡದಿದೆ. ಅಲ್ಲಿ ಕೆಲವರಿಗೆ ಹವಾಯಿ ಸಾಮ್ರಾಜ್ಯದ ಹಡಗು ಕಂಡಿತ್ತು. ಅವರು ಏನಾದರೂ ಮಾಡುವ ಮೊದಲೇ ಹವಾಯಿ ಯೋಧರು ಅವರನ್ನೆಲ್ಲ ಕೊಂದು ಬಿಟ್ರು. ಆ ಹಡಗಿನಲ್ಲಿ ಹವಾಯಿ ಸಾಮ್ರಾಜ್ಯದ ಒಬ್ಬ ಮುಖ್ಯನಿದ್ದ. ಅವನು ತನ್ನ ಮಗಳು ಕಾಹು ಮಾನುವನ್ನ ಕರೆದುಕೊಂಡು ಹೋಗಲು ಬಂದಿದ್ದ. ಅವನು ಕಾಹೆಕಿಲಿಯ ತಂಗಿಯ ಗಂಡನಾಗಿದ್ದ. ಅವನು ಇವರಿಗೆ ಹೇಳಿದ, ಕಾಹೆಕಿಲಿ ಕಾರಣವಿಲ್ಲದೆ ಓವಾ ಮೇಲೆ ದಾಳಿ ಮಾಡಿದ. ಈಗ ದ್ವೀಪಗಳ ನಡುವೆ ಯುದ್ಧ ಶುರುವಾಗಲಿದೆ. ಬೇಗನೆ ಮವಾಯಿ ತೀರವನ್ನ ಬಂದ್ ಮಾಡ್ತಾರೆ. ಅದಕ್ಕೂ ಮುನ್ನ ನಾನು ನಿಮಗೆ ಹವಾಯಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ. ಆದರೆ ಕಾಹು ಮಾನುವಿನ ತಾಯಿ ಹೋಗುವುದಕ್ಕೆ ನಿರಾಕರಿಸಿದ್ಲು. ನಾನು ನನ್ನ ನೆಲವನ್ನ ಬಿಡೋದಿಲ್ಲ. ನಾನು ಕಾಹೆಕಿಲಿಯ ತಂಗಿ. ಹವಾಯಿ ಜನರು ನನ್ನನ್ನು ಸ್ವೀಕರಿಸುವುದೇ ಇಲ್ಲ ಅಂದ್ಲು. ಆದರೆ ಮೋಟು ಎಲ್ಲವನ್ನ ಪ್ಲಾನ್ ಮಾಡಿದ್ದ. ಅವನು ತನ್ನ ಮಗಳ ವಿವಾಹ ಹವಾಯಿ ಸಾಮ್ರಾಜ್ಯದ ಒಬ್ಬ ಮುಖ್ಯನ ಜೊತೆ ನಿಶ್ಚಯಿಸಿ ಬಿಟ್ಟಿದ್ದ. ಆದರೆ ಕಾಹು ಮನುವಿಗೂ ತನ್ನ ತಾಯಿಯಂತೆ ಇಲ್ಲೇ ಉಳಿಯಬೇಕು ಅನ್ನಿಸಿತು. ಮೋಟು ಹೆಚ್ಚು ಕಾಲ ತಂಗುವುದು ಅಪಾಯ. ಹೀಗಾಗಿ ಅವನ ಹೆಂಡತಿ ಹೇಳ್ತಾಳೆ, ನೀನು ಹೋಗು, ನಾನು ಕಾಹು ಮಾನುವನ್ನ ಒಪ್ಪಿಸಿ ಕರೆತರುತ್ತೇನೆ ಅಂತ. ಅದರಿಂದ ಮೋಟು ಹವಾಯಿಗೆ ಹಿಂತಿರುಗಿದ. ಇತ್ತ ಓವಾಹು ತೀರದಲ್ಲಿ ಶವಗಳ ಗುಡ್ಡ. ತನ್ನ ತಂದೆಯ ಕೃತ್ಯದಿಂದ ಪ್ರಿನ್ಸ್ ಕುಪ್ಪುಲೆಗೂ ಕೋಪ ಬಂದಿತ್ತು. ಆದರೆ
ಕಾಹೆಕಿಲಿ ನಿಲ್ಲುವವನಲ್ಲ, ಅವನಿಗೆ ಭವಿಷ್ಯವಾಣಿಯನ್ನೇ ಸತ್ಯಗೊಳಿಸಬೇಕಿತ್ತು. ಖಯಾನ ತನ್ನ ಕುಟುಂಬದೊಂದಿಗೆ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದ. ಆಗ ರಾಜ ಕಾಹೆಕಿಲಿ ಅವನಿಗೆ ದೇವಸ್ಥಾನಕ್ಕೆ ಬರಲು ಆದೇಶ ಕಳುಹಿಸಿದ. ಹೊರಡುವ ಮೊದಲು ಖಯಾನ ತನ್ನ ಸಹೋದರರಿಗೆ ಎಲ್ಲ ಸೂಚನೆಗಳನ್ನು ಕೊಟ್ಟ. ರಾಜನು ಬರುವಷ್ಟರಲ್ಲಿ ಗಾರ್ಡ್ಗಳನ್ನ ಕೊಂದು ಖಯಾನ ತನ್ನ ಕುಟುಂಬದೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡಿದ್ದ. ಗಾರ್ಡ್ಗಳ ಶವವನ್ನ ನೋಡಿ ಕಾಹೆಕಿಲಿ ಉರಿದು ಬಿದ್ದ. ತಕ್ಷಣ ಆಜ್ಞೆ ಹೊರಡಿಸಿದ, 8 ಸಮುದ್ರದಲ್ಲೂ ಅವರನ್ನ ಹುಡುಕಿ ಅಂದ. ಆದರೆ ದೂತರಿಗೆ ಗೊತ್ತಿತ್ತು, ಖಯಾನಳ ಹೆಂಡತಿ ಕುಪೋಹಿಯ ತಂಗಿ ಹೇಗೆ ಈಗ ಮವಾಯಲ್ಲಿ ಇದ್ದಾಳೆ, ಅಂದ್ರೆ ಖಯಾನ ಅಲ್ಲಿ ಹೋಗಿರಬೇಕು ಅಂತ. ಈ ಬಾರಿ ರಾಜನು ಯಾವುದೇ ಕರುಣೆ ತೋರಲಿಲ್ಲ. ನೇರ ಆದೇಶ ಹೊರಡಿಸಿದ, ಖಯಾನನನ್ನ ಕೊಲ್ಲಿರಿ, ಅವನ ಎಲುಬುಗಳನ್ನು ತಂದುಕೊಡಿ ಅಂದ. ಯಾಕೆಂದ್ರೆ ಆ ಕಾಲದಲ್ಲಿ ಒಂದು ನಂಬಿಕೆ, ಯೋಧರ ಶಕ್ತಿ ಅವರ ಎಲುಬುಗಳಲ್ಲಿ ಇತ್ತು ಅನ್ನೋದು. ತಡವಾಯಿತು ಅಂದ್ರೆ ಅವನನ್ನ ಹುಡುಕೋದಕ್ಕೆ ಮತ್ತೆ ವರ್ಷಗಳೇ ಬೇಕಾಗ್ತವೆ. ಹೀಗಾಗಿ ಶೀಘ್ರದಲ್ಲೇ ಅವರು ಮವಾಯತ್ತ ಹೊರಟರು. ಇತ್ತ ಸಮುದ್ರದ ಹವಾಮಾನ ವಿಕೋಪಕ್ಕೆ ತಲುಪಿತ್ತು. ಖಯಾನ ಮತ್ತು ಅವನ ಸಹೋದರರು ಸದ್ದಿಲ್ಲದೆ ಮುಂದೆ ಸಾಗ್ತಾ ಇದ್ರು. ಯಾಕೆಂದ್ರೆ ನಿಂತ್ರೆ ಸಾವು ಖಚಿತ. ಅಪ್ಪಟ ಮಿಂಚಿನ ಬೆಳಕಿನಲ್ಲಿ ಒಂದು ವಿಶಾಲ ಹಡಗು ಕಾಣಿಸಿತು. ಆ ತೀವ್ರ ಚಂಡಮಾರುತವನ್ನ ದಾಟಿ ಕೊನೆಗೂ ಖಯಾನ ಮತ್ತು ಕುಟುಂಬ ಮನೆ ತಲುಪಿದ್ರು. ಆದರೆ ಹೇಗೆ ಅಲ್ಲಿ ಇರಲಿಲ್ಲ. ಆಕೆಯ ಸಾಮಾನುಗಳನ್ನ ನೋಡಿ ಊಹಿಸಲಾಯಿತು, ಬಹುಶಃ ಆಕೆ ಕಣಿವೆಯಲ್ಲಿರಬಹುದು ಅಂತ. ಇನ್ನೊಂದು ಕಡೆ ಪ್ರಿನ್ಸ್ ಕುಪುಲೆ ತನ್ನ ಸೈನ್ಯದೊಂದಿಗೆ ತೀರಕ್ಕೆ ಬಂದು ಬಿಟ್ಟಿದ್ದ. ಸ್ವಲ್ಪ ಹೊತ್ತಿನಲ್ಲೇ ಖಯಾನಗೆ ಹಿಂಬದಿಯಿಂದ ಯಾರೋ ಹಿಂಬಾಲಿಸುತ್ತಿದ್ದ ಶಬ್ದ ಕೇಳಿಸಿತು. ತಿರುಗಿ ನೋಡಿದ್ರೆ ಕುಪುಲೆನ ಒಬ್ಬ ಯೋಧ. ಅವನು ಖಯಾನನನ್ನ ಕಂಡ ಕೂಡಲೇ ತನ್ನ ಜನರಿಗೆ ಕೂಗಿ ಹೇಳಿದ. ಅಷ್ಟರಲ್ಲಿ ಖಯಾನ ಅವನ ಬಾಯಿ ಮುಚ್ಚಿಸಿದ. ಆದರೂ ಕೂಡ ಅವನ ಶಬ್ದ ಯೋಧರಿಗೆ ತಲುಪಿತ್ತು. ಪ್ರಿನ್ಸ್ ಕುಪುಲೆನ ಸಂಪೂರ್ಣ ಪಡೆ ಖಯಾನ ಹಿಂದೆ ಬಿತ್ತು. ಖಯಾನ ತಮ್ಮ ಕುಟುಂಬದಿಂದ ಅವರನ್ನ ದೂರ ಕರೆದೊಯ್ಯುತ್ತಿದ್ದ. ಕನಿಷ್ಠ ಅವರಾದರೂ ಸುರಕ್ಷಿತವಾಗಿರಲಿ ಅಂತ. ಆದ್ರೆ ನಾ ಮಾತ್ರ ಹೋರಾಡಲು ಬಯಸುತ್ತಿದ್ದ. ಆದರೆ ಕುಪೋಹಿ ಬುದ್ಧಿ ಉಪಯೋಗಿಸಿದ್ಲು. ನಾವು ಹೆಕೆಯನ್ನ ಹುಡುಕಬೇಕು, ಯುದ್ಧ ಮಾಡಿದ್ರೆ ಸಾವು ಖಂಡಿತ ಅಂತ ಹೇಳಿ ಅವರನ್ನ ಅಲ್ಲಿಂದ ಕರೆದುಕೊಂಡು ಹೋದ್ಲು. ಇನ್ನೊಂದು ಕಡೆ ಖಯಾನ ಶತ್ರುಗಳಿಂದ ತಪ್ಪಿಸಿಕೊಂಡು ಅವರ ಕಣ್ಣಿಗೆ ಕಾಣಿಸದ ಜಾಗಕ್ಕೆ ಹೋದ. ಅವನು ಎಲ್ಲಿ ಹೋದನೆಂಬುದೇ ತಿಳಿಯದೆ ಅವನನ್ನ ಹುಡುಕುವ ಯೋಧರು 2 ತಂಡಗಳಾಗಿ ಬೇರೆ ಬೇರೆ ಕಡೆ ಹೊರಟರು. ಇನ್ನೊಂದು ಕಡೆ ಒಂದು ಭಾರಿ ಬ್ರಿಟಿಷ್ ಹಡಗು ಮಾವಿ ತೀರ ತಲುಪಿತ್ತು. ಅದರಲ್ಲಿ ಸವಾರರಾಗಿದ್ದ ಬ್ರಿಟಿಷ್ ನಾವಿಕರು ಹಸಿವು ಬಾಯಾರಿಕೆಯಿಂದ ನರಳುತ್ತಾ ಇದ್ರು. ಯಾಕೆಂದ್ರೆ ಸಮುದ್ರದ ಚಂಡಮಾರುತದಲ್ಲಿ ದಾರಿ ತಪ್ಪಿ ಅವರ ಆಹಾರ ನೀರು ಎಲ್ಲವೂ ಮುಗಿದು ಹೋಗಿತ್ತು. ಅವರು ದಡ ತಲುಪಲಿಲ್ಲ ಅಂದ್ರೆ ಅವರು ಸಮುದ್ರದಲ್ಲೇ ಸತ್ತು ಹೋಗ್ಬೇಕಿತ್ತು. ಆದ್ರಿಂದಲೇ ಅವರು ಈ ಅಪಾಯಕಾರಿ ಮಾವಿ ದ್ವೀಪವನ್ನ ತಲುಪಿದ್ರು. ಅವರಿಗೆ ಗೊತ್ತಿತ್ತು, ಕೆಲ ವರ್ಷಗಳ ಹಿಂದೆ ಕ್ಯಾಪ್ಟನ್ ಕುಕ್ ಬಂದಾಗಲೂ ದುರಂತ ನಡೆದಿತ್ತು. ಇತ್ತ ಹಲವಾರು ಮನವೊಲಿಕೆಯ ನಂತರ ಕೊನೆಗೂ ಕಾಹುಮಾನು ತನ್ನ ತಾತನಿಂದ ಅಡಗಿಕೊಂಡು ಬಾಳುವುದಕ್ಕಿಂತ ಹವಾಯಿ ಮುಖ್ಯಸ್ಥನೊಂದಿಗೆ ಮದುವೆಯಾಗುವುದೇ ಸರಿ ಎಂದು ಒಪ್ಪಿಕೊಂಡ್ಲು. ಇನ್ನೊಂದು ಕಡೆ ಹೆಕೆ ಕಣಿವೆಯಲ್ಲಿ ಕೆಲಸ ಮಾಡುತ್ತಾ ಹಾಡು ಹಾಡುತ್ತಾ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಅಲ್ಲಿ ಅವಳ ಅಕ್ಕ ಬಂದ್ಲು ಮತ್ತು ಎಲ್ಲ ವಿಚಾರಗಳನ್ನ ತಿಳಿಸಿದ್ಲು. ಖಯಾನನನ್ನ ಈಗ ಶತ್ರುಗಳು ಹುಡುಕಿ ಬರ್ತಿದ್ದಾರೆ, ಸ್ವಲ್ಪ ದೂರದಲ್ಲೇ ಇದ್ದಾರೆ ಅಂತ. ಅಷ್ಟರಲ್ಲಿ ಯಾರೋ ದೂರದಿಂದ ಒಂದು ಈಟಿಯನ್ನು ಎಸೆದರು. ಅದು ನೇರವಾಗಿ ಖಯಾನ ತಲೆಗೆ ಬಡಿದಿತ್ತು. ಅವನು ನೆಲಕ್ಕುರುಳಿದ. ಆದರೆ ಒಳ್ಳೆಯದಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಹುಲ್ಲುಗಳಿದ್ವು. ಅವುಗಳ ನಡುವೆ ಅವನು ಅಡಗಿಕೊಂಡ. ಅಡುಗುತ್ತಾ ಹೋಗುತ್ತಿದ್ದಾಗ ಅವನಿಗೆ ಒಂದು ಕಾಡು ಹಂದಿ ಕಣ್ಣಿಗೆ ಬಿತ್ತು. ಹತ್ತಿರದಲ್ಲೇ ಅದರ ಮರಿ ಹುಲ್ಲು ತಿಂತಾ ಇತ್ತು. ಖಯಾನ ಚಾಕಚಕ್ಯತೆಯಿಂದ ಮರಿಯನ್ನ ಹಿಡಿದುಕೊಂಡು ಶತ್ರುಗಳ ಮೇಲೆ ಎಸೆದ. ಹಂದಿ ತನ್ನ ಮರಿಯನ್ನ ನೋಡಿ ಆಕ್ರೋಶದಿಂದ ಶತ್ರುಗಳ ಮೇಲೆ ದಾಳಿ ಮಾಡಿತು. ಅದೇ ಡಿಸ್ಟ್ರಾಕ್ಷನ್ ಅನ್ನ ಬಳಸಿಕೊಂಡು ಖಯಾನ ತಪ್ಪಿಸಿಕೊಂಡ. ಮುಂದೆ ಹೋಗ್ತಾ ಇದ್ದಂತೆ ಆತನಿಗೆ ಒಂದು ಗುಹೆ ಕಾಣಿಸಿತು. ಅದರೊಳಗೆ ಒಬ್ಬ ಸುಂದರ ಯುವತಿ, ಅವಳೇ ಕಾಹುಮಾನು. ಖಯಾನ ಗಾಯಗೊಂಡಿರುವುದನ್ನು ನೋಡಿ ಸಹಾಯ ಮಾಡೋದಕ್ಕೆ ಮುಂದೆ ಬಂದ್ಲು. ಆದರೆ ಖಯಾನ ತಿರಸ್ಕರಿಸಿದ. ರಾಜನ ಜನ ನನ್ನ ಹಿಂದೆ ಬಿದ್ದಿದ್ದಾರೆ, ನೀನು ಸಹಾಯ ಮಾಡಿದರೆ ನಿನ್ನನ್ನು ಕೊಲ್ತಾರೆ ಅಂದ. ಆದರೆ ಕಾಹುಮಾನು ಹಿಂಜರಿಯಲಿಲ್ಲ. ಅವನನ್ನ ರಾಜನ ಜನರಿಗೆ ಸಿಗದಂತಹ ಒಂದು ಸ್ಥಳಕ್ಕೆ ಕರೆದೊಯ್ದಲು. ಅಲ್ಲಿ ಖಯಾನ ನಿಶ್ಚಿಂತತೆಯಿಂದ ನಿದ್ರೆಗೆ ಜಾರಿಬಿಟ್ಟ. ಇತ್ತ ಕುಪಲಿನ ಯೋಧರು ಖಯಾನನನ್ನ ಹುಡುಕುತ್ತಾ ಹತಾಶರಾದರು. ಆದರೆ ಹಿಂತಿರುಗಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಖಯಾನ ನಿದ್ರೆಯಿಂದ ಎದ್ದ. ಆಗ ಕಾಹುಮಾನು ಅವನಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ಲು. ರಾಜನ ಜನ ನಿನ್ನನ್ನೇ ಯಾಕೆ ಹುಡುಕ್ತಿದ್ದಾರೆ? ನಿನ್ನ ಬಾಹುವಿನಲ್ಲಿ ಇರುವ ಆ ಶಾಹಿ ಕುಲಚಿಹ್ನೆ ಏನು ಅಂತ. ಅದಕ್ಕೆ ಖಯಾನ ಎಲ್ಲವನ್ನು ವಿವರಿಸಿದ. ನಂತರ ಕೇಳಿದ, ನೀನು ಯಾರು? ಶಾಹಿ ಕುಟುಂಬದ ಚಿಹ್ನೆಗಳ ಬಗ್ಗೆ ನಿನಗೆ ಹೇಗೆ ಗೊತ್ತು ಅಂದ. ಅದಕ್ಕೆ ಅವಳು ಹೇಳಿದ್ಲು, ನಾನು ರಾಜ ಕಾಹೆಕಿಲಿಯ ತಂಗಿಯ ಮಗಳು ಅಂತ. ಆದರೆ ಖಯಾನ ನಂಬಲಿಲ್ಲ. ಯಾಕಂದ್ರೆ ಅವನು ರಾಜವಂಶದ ಎಲ್ಲರನ್ನೂ ಚೆನ್ನಾಗಿ ಅರಿತಿದ್ದ. ಆಗ ಕಾಹುಮಾನು ತನ್ನ ನಿಜ ಹೇಳಿದ್ಲು. ನನ್ನ ಜನ್ಮ ಇಂತಹ ಗುಹೆಯಲ್ಲಿಯೇ ಆಯಿತು. ನನ್ನ ತಾಯಿ ಹವಾಯಿ ಸಾಮ್ರಾಜ್ಯದ ಒಬ್ಬ ಮುಖ್ಯನೊಂದಿಗೆ ಪ್ರೇಮ ವಿವಾಹ ಮಾಡಿಕೊಂಡಿದ್ಲು. ಈ ವಿಷಯ ಕಾಹೆಕಿಲಿಗೆ ಗೊತ್ತಾದ್ರೆ ನಮ್ಮನ್ನು ಕೊಂದು ಹಾಕ್ತಿದ್ದ. ಅದಕ್ಕಾಗಿಯೇ ನಾವು ಬಾಲ್ಯದಿಂದಲೂ ಅಡಗಿ ಬದುಕುತ್ತಿದ್ದೇವೆ ಅಂತ ಹೇಳಿದ್ಲು. ಗುಹೆಯೊಳಗೆ 24 ಗಂಟೆ ಕಳೆದ ನಂತರ ಖಯಾನ ಸ್ವಲ್ಪ ಚೇತರಿಸಿಕೊಂಡ.
ತಕ್ಷಣವೇ ಕುಟುಂಬವನ್ನು ಹುಡುಕುವುದಕ್ಕೆ ಸಿದ್ಧನಾದ. ಅಷ್ಟರಲ್ಲಿ ಕಾಹುಮನು ಹೇಳಿದ್ಲು, ನನ್ನನ್ನು ಹವಾಯಿಗೆ ಕರೆದೊಯ್ಯಲು ಒಂದು ದೋಣಿ ಕಾಯ್ತಾ ಇದೆ, ನೀನು ಬಯಸಿದ್ರೆ ನಿನ್ನ ಕುಟುಂಬವು ನನ್ನ ಜೊತೆಗೆ ಅಲ್ಲಿಗೆ ಬರಬಹುದು ಅಂದ್ಲು. ಅದಾದ್ಮೇಲೆ ಇಬ್ಬರು ಕಣಿವೆಯ ಕಡೆ ಹೊರಟರು. ಅದೇ ಸಮಯದಲ್ಲಿ ಬ್ರಿಟಿಷ್ ನಾವಿಕರು ಹಣ್ಣು ನೀರು ಸಂಗ್ರಹಿಸುತ್ತಿದ್ರು. ಅವರಲ್ಲಿ ಒಬ್ಬನು ಸ್ವಲ್ಪ ದೂರ ಹೋಗಿದ್ದಾಗ ಪ್ರಿನ್ಸ್ ಕುಪುಲಿನ ಸೈನಿಕರು ಆತನ ಮೇಲೆ ದಾಳಿ ಮಾಡಿ ಅವನ ಪಿಸ್ತೂಲನ್ನು ಕಿತ್ತುಕೊಂಡ್ರು. ಇತ್ತ ಖಯಾನ ಮತ್ತು ಬ್ರಿಟಿಷ್ ನಾವಿಕರ ಮುಖಾಮುಖಿಯಾಯಿತು. ಮಾರ್ಲಿ ಎಂಬ ನಾವಿಕ ತಕ್ಷಣವೇ ಖಯಾನ ಕಡೆ ಬಂದೂಕು ತೋರಿಸಿದ. ಆದರೆ ಕ್ಯಾಪ್ಟನ್ ತಡೆದ. ಮಾರ್ಲಿ ಕೇಳಲಿಲ್ಲ. ಈ ನಡುವೆ ಕಾಹುಮಾನು ಅರ್ಥ ಮಾಡಿಕೊಂಡ್ಲು, ಇವರು ಸಂಕಷ್ಟದಲ್ಲಿದ್ದಾರೆ, ಆಹಾರ ನೀರು ಹುಡುಕಿಕೊಂಡೇ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ಲು. ಖಯಾನ ವ್ಯಂಗ್ಯದಿಂದ ಹೇಳಿದ, ಹಾಗಾದ್ರೆ ಈ ಇಳಿಮುಖದವನು ಯಾಕೆ ನನ್ನ ಕಡೆ ಬಂದೂಕನ್ನು ತೋರಿಸ್ತಿದ್ದಾನೆ ಅಂದ. ಇದನ್ನ ಕೇಳಿ ಕೋಪಗೊಂಡ ಮಾರ್ಲಿ ಟ್ರಿಗರ್ ಒತ್ತಿದ. ಆದರೆ ಕ್ಯಾಪ್ಟನ್ ಮಧ್ಯಪ್ರವೇಶಿಸಿದ್ದ ಕಾರಣ ಗುಂಡು ಗುರಿ ತಪ್ಪಿತು. ಅವರ ಈ ಒಂದು ತಪ್ಪಿನಿಂದಲೇ ದ್ವೀಪದ ಜನರಲ್ಲಿ ಗದ್ದಲ ಉಂಟಾಯಿತು. ಈಗ ಒಂದೇ ಮಾರ್ಗ, ಹೇಗಾದರೂ ಇಲ್ಲಿಂದ ತಪ್ಪಿಸಿಕೊಳ್ಳಲೇಬೇಕು. ಆದರೆ ಅಷ್ಟರಲ್ಲಿ ಕುಪುಲಿನ ಒಬ್ಬ ಯೋಧ ಬಂದು ಬಿಟ್ಟ. ಖಯಾನ ಹಿಂದೆ ಮುಂದೆ ನೋಡದೆ ಒಂದು ಚಾಕುವನ್ನ ಅವನ ಮುಂದೆ ಎಸೆದು ಬಿಟ್ಟ. ಆತನ ಬಳಿ ಪಿಸ್ತೂಲ್ ನೋಡಿದ ಬ್ರಿಟಿಷರು ಕೂಡಲೇ ಅಲ್ಲಿಂದ ಓಡಿದ್ರು. ಇನ್ನೊಂದು ಕಡೆ ಗುಂಡಿನ ಸದ್ದು ಕೇಳಿ ಪ್ರಿನ್ಸ್ ಕುಪುಲೆ ಸ್ವತಃ ಓಡಿ ಬರ್ತಿದ್ದ. ಅವನು ಯಾವ ಕ್ಷಣದಲ್ಲಾದರೂ ತಲುಪಬಹುದಿತ್ತು. ಖಯಾನ ತಕ್ಷಣವೇ ತನ್ನ ಒಂದು ನಿಶಾನಿಯನ್ನ ಕಾಹುಮಾನುಗೆ ಕೊಟ್ಟು ಹೇಳಿದ, ಕಣಿವೆಯ ಹೊಲಗಳಲ್ಲಿ ನನ್ನ ಕುಟುಂಬ ಇರ್ತಾರೆ, ಇದನ್ನ ನನ್ನ ಹೆಂಡತಿ ಕುಪುಹಿಗೆ ಕೊಡು, ಅವಳು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾಳೆ ಅಂದ. ಖಯಾನ ಹೀಗೆ ಮಾಡದೇ ಇದ್ರೆ ಕುಪುಲೆ ತೀರವನ್ನ ತಲುಪಿ ಎಲ್ಲರನ್ನ ಕೊಲ್ತಾ ಇದ್ದ. ಇತ್ತ ಖಯಾನಗಾಗಿ ತೀವ್ರವಾಗಿ ಕಾತರಗೊಂಡಿದ್ದ. ಆದರೆ ಅವನ ತಂಗಿ ಅವನನ್ನ ತಡೆಯುತ್ತಿದ್ಲು. ಇಬ್ಬರ ನಡುವೆ ಜಗಳ ಆಯಿತು. ಕುಪೋಯಿ ಸಹ ಕೋಪಗೊಂಡ್ಲು. ನಾನಾ ಕುತ್ತಿಗೆಯ ಮೇಲೆ ಚಾಕುವನ್ನೇ ಇಟ್ಟು ಬಿಟ್ಲು. ಅಷ್ಟರಲ್ಲಿ ಕಾಹುಮಾನು ಬಂದು ಖಯಾನ ಕೊಟ್ಟ ನಿಶಾನಿಯನ್ನ ತೋರಿಸಿ ಸಂಪೂರ್ಣ ವಿಷಯವನ್ನ ಹೇಳಿದ್ಲು. ಕುಪೋಹಿಗೆ ತನ್ನ ಗಂಡನ ಮೇಲೆ ನಂಬಿಕೆ ಇತ್ತು, ಅವನು ಖಂಡಿತ ನಮ್ಮನ್ನ ಸೇರಿಕೊಳ್ತಾನೆ ಅಂತ. ಹೀಗಾಗಿ ಅವರೆಲ್ಲರೂ ಹವಾಯಿಗೆ ಹೊರಟು ಹೋದ್ರು. ಅವರೆಲ್ಲ ದೋಣಿಗೆ ಹತ್ತುವಾಗ ಬ್ರಿಟಿಷರಿಂದ ದೂರ ಆಗಿದ್ದ ಆ ನಾವಿಕ ಕೂಡ ಇವರನ್ನ ಸೇರಿಕೊಂಡ. ಕಾಹುಮಾನು ಅವನನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋದ್ಲು. ಇನ್ನೊಂದು ಕಡೆ ಕ್ಯಾಪ್ಟನ್ ತನ್ನ ಜನರಿಗಾಗಿ ಕಾದು ಕಾದು ದೋಣಿಯನ್ನ ಆರಂಭಿಸಿದ. ಇತ್ತ ಖಯಾನ ಶತ್ರುಗಳನ್ನ ತನ್ನ ಹಿಂದೆ ಬರುವಂತೆ ಮಾಡಿ ಸಮುದ್ರ ತೀರದಿಂದ ದೂರ ಕರೆದೊಯ್ದ. ಖಯಾನ ಓಡುತ್ತಾ ಹೋದಂತೆ ಆತನಿಗೆ ಮುಂದೆ ಪಾತಾಳ, ಹಿಂದೆ ಶತ್ರುಗಳು ಕಾಣಿಸಿಕೊಂಡ್ರು. ಮತ್ತೆ ಪ್ರಬಲ ಯುದ್ಧ ಶುರುವಾಯಿತು. ಒಬ್ಬನ ಮೇಲೆ ಎಲ್ಲ ಯೋಧರು ದಾಳಿ ಮಾಡಿದ್ರು. ಆದರೆ ಬಲಿಷ್ಠ ಖಯಾನನನ್ನು ಮಣಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ದಾಳಿ ಮಾಡಿದವರೆಲ್ಲ ಅವನ ಕೈಯಲ್ಲಿ ಸಾಯ್ತಾ ಇದ್ರು. ಬಹಳ ಹೊತ್ತಿನ ಹೋರಾಟದ ಬಳಿಕ ಕೊನೆಗೂ ಖಯಾನನನ್ನ ಶರಣಾಗುವಂತೆ ಮಾಡಿದ್ರು. ರಾಜನ ದೂತ ಆತನನ್ನ ಕೊಲ್ಲಲು ಮುಂದಾದಾಗ ಖಯಾನ ಕೊನೆಯ ಹೊಡೆತ ಕೊಟ್ಟ. ಖಯಾನ ಅವನನ್ನೇ ಕವಚವನ್ನಾಗಿ ಮಾಡಿಕೊಂಡು ಪ್ರಪಾತಕ್ಕೆ ಹಾರಿಬಿಟ್ಟ. ಅಷ್ಟು ಎತ್ತರದಿಂದ ಬಿದ್ದ ಮೇಲೆ ಬದುಕುವುದಿಲ್ಲ ಅಂತ ಎಲ್ಲರೂ ಅಂದ್ಕೊಂಡ್ರು. ಕುಪುಲೆ ತಕ್ಷಣ ಆತನ ಶವವನ್ನ ಹುಡುಕುವಂತೆ ಆದೇಶಿಸಿದ. ಆದರೆ ಖಯಾನ ಕಣ್ಣು ತೆರೆಯುತ್ತಿದ್ದಂತೆ ಅವನು ಬ್ರಿಟಿಷ್ ಹಡಗಿನಲ್ಲಿದ್ದ. ಅವನಂತಹ ದೈತ್ಯನನ್ನ ನಿಯಂತ್ರಿಸುವುದು ನಾವಿಕರಿಗೆ ಸುಲಭವಾಗಿರಲಿಲ್ಲ. ಅವನು ತಕ್ಷಣ ಮೇಲೆ ಓಡಿ ಬಂದು ನೋಡಿದ. ಈಗಾಗಲೇ ಮಾವಿ ದ್ವೀಪ ದೂರವಾಗಿತ್ತು. ಕ್ಯಾಪ್ಟನ್ ಅವನಿಗೆ ಅವನ ಸಾಮಾನು ಹಿಂತಿರುಗಿಸಿ ಹೇಳಿದ, ನೀನು ಒಮ್ಮೆ ನಮ್ಮ ಪ್ರಾಣ ಉಳಿಸಿದೆ, ಈಗ ನಾವು ನಿನ್ನ ಪ್ರಾಣ ಉಳಿಸಿದ್ದೇವೆ, ಇಲ್ಲಿಗೆ ಸಮ ಆಯಿತು. ಈಗ ನೀನು ನಮ್ಮ ಜೊತೆಗೆ ಉಳಿದುಕೊಳ್ಳಬಹುದು ಅಥವಾ ನಾವು ನಿನ್ನನ್ನು ಇಲ್ಲೇ ಇಳಿಸಬಹುದು ಅಂದ. ಖಯಾನಗೆ ಆಯ್ಕೆ ಸಿಕ್ಕಿತು. ಈಗ ಸುಮಾರು 1 ವರ್ಷ ಕಳೆದಿತ್ತು. ಅಲಾಸ್ಕಾದಲ್ಲಿ ಖಯಾನ ಬ್ರಿಟಿಷ್ ನಾವಿಕ ಟೋನಿ ಜೊತೆ ಆಳವಾದ ಸ್ನೇಹ ಬೆಳೆಸಿಕೊಂಡ. ಟೋನಿ ಪ್ರತಿದಿನ ಅವನಿಗೆ ಬಂದೂಕಿನ ಬಗ್ಗೆ, ಇಂಗ್ಲಿಷ್ ಭಾಷೆಯ ಬಗ್ಗೆ ಟ್ರೈನಿಂಗ್ ನೀಡ್ತಿದ್ದ. ಬೇಗನೆ ಅವನು ಶಿಕಾರಿ, ಶೂಟಿಂಗ್ ಎಲ್ಲವನ್ನೂ ಕಲಿತ. ಇನ್ನೊಂದು ಕಡೆ ಖಯಾನ ಕುಟುಂಬ ಹವಾಯಿ ತೀರದಲ್ಲಿ ಮನೆ ಕಟ್ಟಿ ನೆಲೆಸಿತ್ತು. ಅವರ ಜೊತೆ ಬ್ರಿಟಿಷ್ ಜಾನ್ ಕೂಡ ಇದ್ದ. ಅವನು ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದ. ಕುಪೋಹಿ ಮಾತ್ರ ಖಿನ್ನತೆಯಿಂದ ಬದುಕ್ತಾ ಇದ್ಲು. ಆದರೆ ಆಕೆಯ ಹೃದಯದ ಆಳದಲ್ಲಿ ಇನ್ನೂ ಒಂದು ನಂಬಿಕೆ, ಖಯಾನ ಮರಳಿ ಬರ್ತಾನೆ ಅಂತ. ಅಷ್ಟರಲ್ಲಿ ಮಾವಿ ಸಾಮ್ರಾಜ್ಯ ದಿನೇ ದಿನೇ ಶಕ್ತಿಶಾಲಿಯಾಗಿ ಬೆಳೆದಿತ್ತು. ಆ ಯುದ್ಧದ ನಂತರ ಅನೇಕ ಮುಖ್ಯಸ್ಥರು ರಾಜ ಕಾಹೆಕಿಲಿಗೆ ಶರಣಾದ್ರು. ಆದ್ರೆ ಇನ್ನೂ ಕೆಲ ಕ್ರಾಂತಿಕಾರಿಗಳು ಅವನನ್ನ ಕೊಲ್ಲುವ ಯೋಜನೆ ಮಾಡ್ತಾ ಇದ್ರು. ಅವರಲ್ಲಿ ಒಬ್ಬ ಮಹಾನ್ ಕಾಕು ಹೀಹೇವ ವಂಶಸ್ಥ ಹೆಕುಹಕು. ಅವನು ಕಾಹೆಕಿಲಿಗೆ ವಿಷ ಕೊಡುವುದಕ್ಕಾಗಿ ತನ್ನ ಗುಪ್ತಚರನನ್ನ ಕಳಿಸಿದ್ದ. ಆದರೆ ದೌರ್ಭಾಗ್ಯ, ಅವನು ಸಿಕ್ಕಿಬಿದ್ದ. ಹೀಗೆ ಹೆಕುಹಕುವ ರಹಸ್ಯ ಹೊರಬಿದ್ದಿತ್ತು. ಕ್ಷಣಾರ್ಧದಲ್ಲಿ ರಾಜನ ಸೈನಿಕರು ಅವನನ್ನ ಸುತ್ತುವರಿದಿದ್ರು. ಆದರೆ ಹೆಕುಹಕು ಶರಣಾಗಲು ಸಿದ್ಧನಾಗಿರಲಿಲ್ಲ. ತನ್ನ ಕುಟುಂಬ ಅಪಾಯದಲ್ಲಿ ಸಿಲುಕಿರುವುದನ್ನು ಕಂಡಾಗ ಅವನು ರಾಜನಿಗೆ ನಿಷ್ಠೆಯಿಂದ ಇರುತ್ತೇನೆ ಅಂತ ಶಪಥ ಮಾಡಿದ. ಆದರೆ ರಾಜ ಯಾರನ್ನೂ ಬಿಡಲಿಲ್ಲ. ಅವರೇ ತಯಾರಿಸಿದ ವಿಷವನ್ನ ಅವರ ಬಾಯಿಗೆ ಹಾಕಿ ಎಲ್ಲರನ್ನ ಕೊಂದ. ಕಾಹೆಕಿಲಿಯ ಕ್ರೌರ್ಯದ ಕಥೆಗಳು ಹವಾಯಿಯ ರಾಜನ ಕಿವಿಗೂ ತಲುಪಿದ್ದವು.
ರಾಜನು ಈಗ ಸಾವಿನ ಅಂಚಿನಲ್ಲಿದ್ದ. ತನ್ನ ಮೇಲೆ ದಾಳಿ ನಡೆದರೆ ತನ್ನ ಮುಖ್ಯಸ್ಥರು ಯಾವ ತಂತ್ರ ರೂಪಿಸಬಹುದು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಆತ ಬಯಸಿದ್ದ. ಅವನು ಸತ್ತ ನಂತರ ತನ್ನ ಮಗ ಕೆವ ಗದ್ದುಗೆ ಏರಿದ್ರೆ ಅವರು ಅವನಿಗೆ ಬೆಂಬಲ ನೀಡುತ್ತಾರೆಯೇ ಎಂಬ ಅನುಮಾನವಿತ್ತು. ಕಾಮೇಹ ಹೌದು ಅಂತ ಹೇಳಿ, ರಾಜನ ಮಗನು ಸಿಂಹಾಸನಕ್ಕೇರಿದರೂ ನಾವೆಲ್ಲರೂ ಒಟ್ಟಾಗಿ ಅವನ ಬೆಂಬಲದಲ್ಲಿ ನಿಂತುಕೊಂಡು ಆ ಕ್ರೂರಿ ಸ್ವಭಾವದ ರಾಜನ ತಲೆ ತೆಗೆಯುತ್ತೇವೆ ಅಂದ. ಇದರ ಜೊತೆ ಮುಖ್ಯಸ್ಥ ಮೊಕುನ ಮಗಳು ಕಮಾನು ಕಳೆದ 1 ವರ್ಷದಲ್ಲಿ ಜಾನ್ ನಿಂದ ಸಾಕಷ್ಟು ಮಟ್ಟಿಗೆ ಇಂಗ್ಲಿಷ್ ಅನ್ನ ಕಲಿತುಕೊಂಡಿದ್ಲು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ಅವಳ ವಿವಾಹವನ್ನ ಮುಖ್ಯಸ್ಥ ಕಾಮೇಹುದೊಂದಿಗೆ ನಡೆಸಲಾಯಿತು. ಮತ್ತೊಂದು ಕಡೆ ಕಯಾನನು ತನ್ನ ಕುಟುಂಬದ ಬಳಿಗೆ ಹಿಂತಿರುಗುವ ನಿರ್ಧಾರ ಮಾಡಿಕೊಂಡಿದ್ದ. ಜಂಬುವಾಂಗ ಅವನ ಕೊನೆಯ ವ್ಯಾಪಾರ ತಾಣವಾಗಿದ್ದು, ಅದರ ನಂತರ ಅವನನ್ನ ಮಾಯಿ ದ್ವೀಪಕ್ಕೆ ತಲುಪಿಸುವುದಾಗಿ ನಾಯಕ ವಾಗ್ದಾನ ಮಾಡಿದ್ದ. ಆದರೆ ಮಾರ್ಲಿಗೆ ಇಂದಿಗೂ ಅರ್ಥವಾಗದ ವಿಷಯ ಅಂದರೆ, ನಾಯಕನು ಅವನನ್ನ ನೀರಿನಿಂದ ರಕ್ಷಿಸಿ ಹಡಗಿಗೆ ಏಕೆ ತಂದ? ಅವನ ಅಭಿಪ್ರಾಯದಲ್ಲಿ ಅದೇ ಅವಕಾಶ ಜಂಗ್ಲಿ ಜನರಿಗೆ ದೊರೆತಿದ್ರೆ ಅವರು ಅವನನ್ನ ಖಂಡಿತವಾಗಿ ಕೊಂದು ಬಿಡ್ತಿದ್ರು. ಒಂದು ವೇಳೆ ಮಾರ್ಲಿ ಕೂಡ ನಾಯಕನಾಗಿದ್ರೆ ಅವನನ್ನ ಬಹಳ ಹಿಂದೆಯೇ ಕೊಂದು ಬಿಡ್ತಿದ್ದ. ಈ ವಿಷಯದ ಕುರಿತಾಗಿ ಅವನು ಮತ್ತು ಟೋನಿಯ ನಡುವೆ ವಾಗ್ವಾದವಾಯಿತು. ಈ ವಾಗ್ವಾದವೇ ಮುಂದೊಂದು ದಿನ ಭೀಕರ ಪರಿಣಾಮವನ್ನು ಉಂಟು ಮಾಡ್ತದೆ. 2 ದಿನಗಳ ನಂತರ ಅವರು ಸ್ಪ್ಯಾನಿಷ್ ಈಸ್ಟ್ ಇಂಡೀಸ್ ಜಂಬುವಾಂಗ ತೀರ ತಲುಪಿದ್ರು. ಕಯಾನನು ಹಡಗಿನಲ್ಲಿ ಕೆಲಸ ಮಾಡಿ ತುಂಬಾ ಹಣವನ್ನು ಸಂಗ್ರಹಿಸಿದ್ದ. ಅದರಿಂದ ಅವನು ಗುಂಡು ತೋಪುಗಳನ್ನು ಬಹಳಷ್ಟು ಖರೀದಿಸಲು ಉದ್ದೇಶಿಸಿದ್ದ. ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಯಾಕೆಂದ್ರೆ ಯಾರಿಗೂ ಸೈನ್ಯಕ್ಕೆ ಬೇಕಾಗುವಷ್ಟು ತೋಪುಗಳನ್ನು ಮಾರುವ ಅನುಮತಿ ಇರಲಿಲ್ಲ. ಈ ಘಟನೆಯನ್ನ ಒಬ್ಬ ಸ್ತ್ರೀ ಗಮನಿಸ್ತಾ ಇದ್ಲು. ಅವಳು ಅವನನ್ನ ಹಿಂಬಾಲಿಸ್ತಾ ಇದ್ಲು. ಟೋನಿ ಮೋಜು ಮಸ್ತಿಗೆ ಹೊರಟಾಗ ಒಬ್ಬ ಕುಡುಕ ಕಯಾನನೊಂದಿಗೆ ದುರಹಂಕಾರ ಪ್ರದರ್ಶಿಸಲು ಯತ್ನಿಸಿದ. ಆದರೆ ಕಯಾನ ಅವನನ್ನ ನೆಲಕ್ಕೆ ಮಣಿಸಿಬಿಟ್ಟ. ಅದೇ ವೇಳೆ ಆ ಅಪರಿಚಿತ ಸ್ತ್ರೀ ಕಯಾನನ ಬಳಿಗೆ ಬಂದು ಕುತೂಹಲದಿಂದ ಕೇಳಿದ್ಲು, ಮವಾಯಿಯ ಒಬ್ಬ ಮುಖ್ಯಸ್ಥ ಇಲ್ಲಿ ಏನು ಮಾಡುತ್ತಿದ್ದಾನೆ? ಕಯಾನ ಆಶ್ಚರ್ಯದಿಂದ ಇವಳಿಗೆ ನನ್ನ ಬಗ್ಗೆ ಹೇಗೆ ಗುರುತಾಯಿತು ಅಂತ ಅಂದ್ಕೊಂಡ. ಆ ಸ್ತ್ರೀಯ ಹೆಸರು ವೆನೆ. ಬಹಳ ವರ್ಷಗಳ ಹಿಂದೆ ಅವಳು ಹವಾಯಿ ಬಿಟ್ಟು ಇಲ್ಲಿ ಬಂದಿದ್ಲು. ಇಲ್ಲಿ ಅವಳಿಗೆ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಮಾಡುವವರ ಪರಿಚಯವಿತ್ತು. ಅವರ ಮೂಲಕ ಕಯಾನನಿಗೆ ಬೇಕಾದಷ್ಟು ಗುಂಡು ತೋಪುಗಳನ್ನು ಒದಗಿಸಬಹುದಾಗಿತ್ತು. ಆದರೆ ಅದಕ್ಕಾಗಿ ಕಯಾನ ಅವಳಿಗೆ ಒಂದು ಕೆಲಸ ಮಾಡಿಕೊಡ್ಬೇಕಾಗಿತ್ತು. ಅವಳು ಅವರ ನಾಯಕನನ್ನ ಭೇಟಿ ಮಾಡಲು ಬಯಸ್ತಾ ಇದ್ಲು. ಅವಳ ಬಳಿ ಒಂದು ಅದ್ಭುತವಾದ ಮಾಸ್ಟರ್ ಪ್ಲಾನ್ ಇತ್ತು. ಗಂಧದ ಮರದ ವ್ಯಾಪಾರ. ಈ ಮರ ಬಲು ಅಪರೂಪವಾಗಿತ್ತು. ಚೀನಾ ಮತ್ತು ಯುರೋಪಿನಲ್ಲಿ ಇದನ್ನ 5 ಪಟ್ಟು ಹೆಚ್ಚಿನ ಬೆಲೆಗೆ ಮಾರಬಹುದಾಗಿತ್ತು. ಹವಾಯಿಯ ದ್ವೀಪಗಳ ಪರ್ವತಗಳು ಈ ಮರಗಳಿಂದ ತುಂಬಿಕೊಂಡಿದ್ವು. ಕಯಾನ ಅಲ್ಲಿನ ಮುಖ್ಯಸ್ಥರ ಮನವೊಲಿಸಿದ್ರೆ ಅವರು ಅಗಾಧ ಶ್ರೀಮಂತರಾಗಬಹುದಿತ್ತು. ನಾಯಕನಿಗೆ ಈ ಐಡಿಯಾ ಇಷ್ಟ ಆಯಿತು. ಆದರೆ ಅವರ ಬಳಿ ಇರೋದು ಕೇವಲ ಒಂದೇ ಹಡಗು. ಅವರು ಈಸ್ಟ್ ಇಂಡಿಯಾ ಕಂಪನಿಯ ಎದುರು ಹೇಗೆ ನಿಲ್ತಾರೆ? ವೆನೆ ಇದಕ್ಕೂ ಕೂಡ ಪರಿಹಾರ ಸೂಚಿಸಿದ್ಲು. ಈಸ್ಟ್ ಇಂಡಿಯಾ ಕಂಪನಿಗೆ ಆ ಸಣ್ಣ ದ್ವೀಪದ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಅವರ ಗಮನಕ್ಕೆ ಬಾರದಂತೆ ಈ ವ್ಯಾಪಾರ ಮಾಡಬಹುದು ಅಂದ್ಲು. ಆದ್ರೆ ಕಯಾನ ಒಪ್ಪಲಿಲ್ಲ. ಯಾಕೆಂದ್ರೆ ಅವನಿಗೆ ಬ್ರಿಟಿಷರು ಅವನ ದ್ವೀಪಕ್ಕೆ ಬರೋದು ಯಾವತ್ತೂ ಇಷ್ಟ ಇರಲಿಲ್ಲ. ಆದ್ರೂ ವೆನೆ ಸುಮ್ಮನಿರಲಿಲ್ಲ. ಅವಳು ಅವನನ್ನ ಮಾರುಕಟ್ಟೆಯೊಂದಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕೆಲವು ಗುಲಾಮರನ್ನ ತೋರಿಸಿದ್ಲು. ಒಮ್ಮೆ ಇವರು ಸಹ ಈ ನೆಲದ ನಿವಾಸಿಗಳೇ. ನಂತರ ಸ್ಪೇನ್ ಜನರು ವ್ಯಾಪಾರ ಮಾಡೋದಕ್ಕೆ ಬಂದು ಇವರ ಬಳಿ ಇದ್ದ ಎಲ್ಲವನ್ನ ವಶಪಡಿಸಿಕೊಂಡ್ರು. ಒಂದು ದಿನ ಹವಾಯಿಯ ದ್ವೀಪಗಳನ್ನು ಸಹ ಹುಡುಕಿ ಹಿಡಿತಾರೆ. ನಂತರ ಚಂದನದ ವ್ಯಾಪಾರ ಮಾಡಿ ಅಲ್ಲಿನ ಜನರನ್ನ ದಾಸರನ್ನಾಗಿ ಮಾಡ್ಕೋತಾರೆ. ಯಾಕೆಂದ್ರೆ ಗುಂಡುಗಳ ಎದುರು ಅವರ ಮರದ ಈಟಿಗಳು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂದ್ಲು. ಇದನ್ನ ತಪ್ಪಿಸುವ ಏಕೈಕ ಮಾರ್ಗ ಸಮಯಕ್ಕೆ ಸರಿಯಾಗಿ ಈ ವ್ಯಾಪಾರವನ್ನ ನಿಯಂತ್ರಿಸಬೇಕು. ಇದರಿಂದ ಹಣ ಬರ್ತದೆ. ಆ ಹಣದಿಂದ ಶಸ್ತ್ರಾಸ್ತ್ರಗಳನ್ನ ಕೊಳ್ಳಬಹುದು. ಹೀಗೆ ಅವರು ತಮ್ಮ ದ್ವೀಪಗಳನ್ನ ರಕ್ಷಿಸಿಕೊಳ್ಳಬಹುದು ಅಂತ. ಮರುದಿನ ಬೆಳಿಗ್ಗೆ ಮಾರ್ಲಿ ಒಬ್ಬ ನಾಯಕನನ್ನ ಭೇಟಿಯಾದ. ನಾಯಕ ಕೆಲಸ ಕೇಳಲು ಬಂದಿದ್ದ ಅಂತ ಅನ್ಕೊಂಡ. ಆದರೆ ಮಾರ್ಲಿ ಬೆಚ್ಚಿ ಬೀಳಿಸುವ ವಿಷಯ ಹೇಳಿಬಿಟ್ಟ. ಪ್ರಶಾಂತ ಮಹಾಸಾಗರದಲ್ಲಿ ಇನ್ನು ಯಾರು ಯುರೋಪಿಯನ್ನರು ಹೆಜ್ಜೆ ಹಾಕದ ದ್ವೀಪಗಳಿವೆ. ಅವುಗಳನ್ನ ವಶಪಡಿಸಿಕೊಂಡವನು ಅಲಾಸ್ಕಾದಿಂದ ಕ್ಯಾಂಟನ್ ವರೆಗೆ ಸಮುದ್ರ ಮಾರ್ಗಗಳ ಮಾಲೀಕನಾಗುತ್ತಾನೆ ಅಂದ. ಅದೇ ರಾತ್ರಿ ಮಾರ್ಲಿ ತನ್ನ ನಾಯಕನ ಹಿಂದೆ ಒಬ್ಬ ವೇಶ್ಯೆಯನ್ನ ಕಳುಹಿಸಿದ. ಹೀಗೆ ಅವನು ಅದರಲ್ಲಿ ತಲ್ಲೀನನಾಗ್ಬಿಟ್ಟ. ಈ ಮಧ್ಯೆ ಟೋನಿಗೆ ಮಾರ್ಲಿಯ ಮೇಲೆ ಅನುಮಾನ ಬಂತು. ತಕ್ಷಣವೇ ಅವನು ತನ್ನ ಹಡಗಿಗೆ ಓಡಿದ. ಅಲ್ಲಿ ಅವನು ನೋಡಿದ ನಾಯಕನ ಮೇಜಿನ ಮೇಲೆ ಹವಾಯಿಯ ಎಲ್ಲಾ ದ್ವೀಪಗಳ ಗುರುತು ಹಾಕಿದ ನಕ್ಷೆ ಒಂದು ಓಪನ್ ಇತ್ತು. ಅಪಾಯವನ್ನ ಅರಿತುಕೊಂಡ ಟೋನಿಯು ತಕ್ಷಣವೇ ಮಾರ್ಲಿಯ ಮೇಲೆ ಬಂದೂಕು ಹಿಡಿದ. ಆದರೆ ಅವನು ಒಬ್ಬನೇ ಇರಲಿಲ್ಲ. ಹಿಂಬದಿಯಿಂದ ಯಾರೋ ಟೋನಿಯ ತಲೆಗೆ ಬಂದೂಕು ಹಿಡಿದ್ರು. ನಂತರ ಮಾರ್ಲಿ ಎಲ್ಲ ಕೋಪವನ್ನ ಅವನ ಮೇಲೆ ಹಾಕಿದ. ಆದರೆ ಅವನನ್ನ ಕೊಲ್ಲಲು ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಅವನು ಅವರಿಗೆ ಬಹಳ ಮುಖ್ಯವಾಗಿದ್ದ. ಅವನಿಗೆ ಹೊಡೆದು ಅಸ್ವಸ್ಥಗೊಳಿಸಿ ಕೊಂಡೊಯ್ದ್ರು. ಈ ನಡುವೆ ಮಾರ್ಲಿ ಆ ನಕ್ಷೆಯನ್ನ ಕದಿಯುವಲ್ಲಿ ಯಶಸ್ವಿಯಾದ. ಈ ಸರಣಿಯಲ್ಲಿ ಒಟ್ಟು 9 ಎಪಿಸೋಡ್ಗಳಿವೆ ಸ್ನೇಹಿತರೆ. ನಾನಿಲ್ಲಿ 3 ಎಪಿಸೋಡ್ಗಳನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ಇನ್ನು ಮುಂದಿನ ಭಾಗ ನಿಮಗೆ ಬೇಕೆಂದಲ್ಲಿ ಕಮೆಂಟ್ ಮಾಡಿ. ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ಮೂವಿಗಳಿಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.